ಪರಪ್ಪನ ಅಗ್ರಹಾರದಲ್ಲಿ ಕೊಲೆಯ ಆರೋಪಿ ದರ್ಶನ್ ಇಂದು ಪತಿ ದರ್ಶನ್ ಭೇಟಿಯಾದಂತಹ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಮಾನ್ಯವಾಗಿ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ಭೇಟಿಯಾದಂತಹ ವಿಜಯಲಕ್ಷ್ಮಿ ಅವರು ಸಾಮಾನ್ಯ ಎಂಟ್ರಿ ಆಗಿದ್ದು ಕೇವಲ ಅರ್ಧ ಗಂಟೆ ಮಾತ್ರ ಅವಕಾಶ ಕೊಟ್ಟಿದ್ದವರಿಗೆ ಭೇಟಿಯಾಗಲು. ಪರಪ್ಪನ ಅಗ್ರಹಾರದಲ್ಲಿ ಕೊಲೆಯ ಆರೋಪಿ ದರ್ಶನ್ ಅವರನ್ನ ಇಂದು ಪತಿ ದರ್ಶನ್ ಅವರನ್ನ ಪತ್ನಿಯವರು ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಸಾಮಾನ್ಯವಾಗಿ ಎಂಟ್ರಿ, ನಾರ್ಮಲ್ ಎಂಟ್ರಿ, ಇದು ಸ್ಪೆಷಲ್ ಎಂಟ್ರಿ ಅಲ್ಲ. ಅಂದ್ರೆ ಸಾಮಾನ್ಯ ಎಂಟ್ರಿ ಅಂತಂದ್ರೆ ಕೆಲವೊಂದಿಷ್ಟು ಟೈಮ್ ಅನ್ನ ನಿಗದಿಪಡಿಸಲಾಗಿರುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಾಮನ್ ಎಂಟ್ರೆನ್ಸ್ ಅಲ್ಲಿ ಭೇಟಿಯಾಗಿದ್ದಾರೆ. ಕೇವಲ ಅರ್ಧ ಗಂಟೆ ಮಾತ್ರ ಅವರಿಗೆ ಸಮಯವನ್ನು ಕೊಡಲಾಗಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬರ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ದೃಶ್ಯಾವಳಿಗಳಿದು. ಜೈಲ್ಗೆ ಎಂಟ್ರಿ ಆಗ್ತಾ ಇರುವಂತದ್ದು ಸಾಮಾನ್ಯವಾಗಿ ಎಂಟ್ರಿ, ಇದು ಸಾಮಾನ್ಯ ಎಂಟ್ರಿ. ಇದುವರೆಗೆ ಅವರಿಗೆ ಸ್ಪೆಷಲ್, ಈಗ ಈ ಹಿಂದಿನ ಒಂದು ಕೆಲವೊಂದಿಷ್ಟು ಘಟನೆಗಳನ್ನ ನೋಡಿದ್ರೆ ಸ್ಪೆಷಲ್ ಎಂಟ್ರಿ ಇರ್ತಾ ಇತ್ತು. ಸ್ವಲ್ಪ ಅರ್ಧ ಗಂಟೆಗಿಂತ ಜಾಸ್ತಿ ಅವರಿಗೆ ಸಮಯವನ್ನ ಕೂಡ ನಿಗದಿ ಮಾಡಲಾಗ್ತಾ ಇತ್ತು. ಆದ್ರೆ ಇದು ಸಾಮಾನ್ಯ ಭೇಟಿಯಾಗಿರುವ ಹಿನ್ನೆಲೆಯಲ್ಲಿ ನಡೆದುಕೊಂಡು ಬರಬೇಕಾಗುತ್ತೆ, ನಡೆದುಕೊಂಡೇ ಹೋಗಬೇಕಾಗತ್ತೆ. ಸೊ ಅರ್ಧ ಗಂಟೆಯ ಒಂದು ಅವಧಿಯಲ್ಲಿ ಮುಂದಿನ ಒಂದು ಪ್ರಕ್ರಿಯೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡಿದ್ದಾರಾ ಅದರ ಬಗ್ಗೆನೂ ಕೂಡ ಡೀಟೇಲ್ಸ್ ಇಲ್ಲ. A2 ಆರೋಪಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ದರ್ಶನ್ ರನ್ನ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಮಾತುಕತೆ ಕೇವಲ ಅರ್ಧ ಗಂಟೆಯಲ್ಲಿ ತಮ್ಮ ಮಾತನ್ನ ಮುಗಿಸಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆಯ ಆರೋಪಿ ದರ್ಶನ್ ಇಂದು ಪತಿ ದರ್ಶನ್ ಭೇಟಿಯಾದಂತಹ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಮಾನ್ಯವಾಗಿ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ಭೇಟಿಯಾದಂತಹ ವಿಜಯಲಕ್ಷ್ಮಿ ಅವರು ಸಾಮಾನ್ಯ ಎಂಟ್ರಿ ಆಗಿದ್ದು ಕೇವಲ ಅರ್ಧ ಗಂಟೆ ಮಾತ್ರ ಅವಕಾಶ ಕೊಟ್ಟಿದ್ದವರಿಗೆ ಭೇಟಿಯಾಗಲು. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಅವರನ್ನ ಇಂದು ಪತಿ ದರ್ಶನ್ ಅವರನ್ನ ಪತ್ನಿಯವರು ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಸಾಮಾನ್ಯವಾಗಿ ಎಂಟ್ರಿ, ನಾರ್ಮಲ್ ಎಂಟ್ರಿ, ಇದು ಸ್ಪೆಷಲ್ ಎಂಟ್ರಿ ಅಲ್ಲ. ಅಂದ್ರೆ ಸಾಮಾನ್ಯ ಎಂಟ್ರಿ ಅಂತಂದ್ರೆ ಕೆಲವೊಂದಿಷ್ಟು ಟೈಮ್ ಅನ್ನ ನಿಗದಿಪಡಿಸಲಾಗಿರುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಾಮನ್ ಎಂಟ್ರೆನ್ಸ್ ಅಲ್ಲಿ ಭೇಟಿಯಾಗಿದ್ದಾರೆ. ಕೇವಲ ಅರ್ಧ ಗಂಟೆ ಮಾತ್ರ ಅವರಿಗೆ ಸಮಯವನ್ನು ಕೊಡಲಾಗಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬರ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ದೃಶ್ಯಾವಳಿಗಳಿದು. ಜೈಲ್ಗೆ ಎಂಟ್ರಿ ಆಗ್ತಾ ಇರುವಂತದ್ದು ಸಾಮಾನ್ಯವಾಗಿ ಎಂಟ್ರಿ, ಇದು ಸಾಮಾನ್ಯ ಎಂಟ್ರಿ. ಇದುವರೆಗೆ ಅವರಿಗೆ ಸ್ಪೆಷಲ್, ಈಗ ಈ ಹಿಂದಿನ ಒಂದು ಕೆಲವೊಂದಿಷ್ಟು ಘಟನೆಗಳನ್ನ ನೋಡಿದ್ರೆ ಸ್ಪೆಷಲ್ ಎಂಟ್ರಿ ಇರ್ತಾ ಇತ್ತು. ಸ್ವಲ್ಪ ಅರ್ಧ ಗಂಟೆಗಿಂತ ಜಾಸ್ತಿ ಅವರಿಗೆ ಸಮಯವನ್ನ ಕೂಡ ನಿಗದಿ ಮಾಡಲಾಗ್ತಾ ಇತ್ತು. ಆದ್ರೆ ಇದು ಸಾಮಾನ್ಯ ಭೇಟಿಯಾಗಿರುವ ಹಿನ್ನೆಲೆಯಲ್ಲಿ ನಡೆದುಕೊಂಡು ಬರಬೇಕಾಗುತ್ತೆ, ನಡೆದುಕೊಂಡೇ ಹೋಗಬೇಕಾಗತ್ತೆ. ಸೊ ಅರ್ಧ ಗಂಟೆಯ ಒಂದು ಅವಧಿಯಲ್ಲಿ ಮುಂದಿನ ಒಂದು ಪ್ರಕ್ರಿಯೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡಿದ್ದಾರಾ ಅದರ ಬಗ್ಗೆನೂ ಕೂಡ ಡೀಟೇಲ್ಸ್ ಇಲ್ಲ. A2 ಆರೋಪಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ದರ್ಶನ್ ರನ್ನ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಮಾತುಕತೆ ಕೇವಲ ಅರ್ಧ ಗಂಟೆಯಲ್ಲಿ ತಮ್ಮ ಮಾತನ್ನ ಮುಗಿಸಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆಯ ಆರೋಪಿ ದರ್ಶನ್ ಇಂದು ಪತಿ ದರ್ಶನ್ ಭೇಟಿಯಾದಂತಹ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಮಾನ್ಯವಾಗಿ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ಭೇಟಿಯಾದಂತಹ ವಿಜಯಲಕ್ಷ್ಮಿ ಅವರು ಸಾಮಾನ್ಯ ಎಂಟ್ರಿ ಆಗಿದ್ದು ಕೇವಲ ಅರ್ಧ ಗಂಟೆ ಮಾತ್ರ ಅವಕಾಶ ಕೊಟ್ಟಿದ್ದವರಿಗೆ ಭೇಟಿಯಾಗಲು. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಅವರನ್ನ ಇಂದು ಪತಿ ದರ್ಶನ್ ಅವರನ್ನ ಪತ್ನಿಯವರು ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಸಾಮಾನ್ಯವಾಗಿ ಎಂಟ್ರಿ, ನಾರ್ಮಲ್ ಎಂಟ್ರಿ, ಇದು ಸ್ಪೆಷಲ್ ಎಂಟ್ರಿ ಅಲ್ಲ. ಅಂದ್ರೆ ಸಾಮಾನ್ಯ ಎಂಟ್ರಿ ಅಂತಂದ್ರೆ ಕೆಲವೊಂದಿಷ್ಟು ಟೈಮ್ ಅನ್ನ ನಿಗದಿಪಡಿಸಲಾಗಿರುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಾಮನ್ ಎಂಟ್ರೆನ್ಸ್ ಅಲ್ಲಿ ಭೇಟಿಯಾಗಿದ್ದಾರೆ. ಕೇವಲ ಅರ್ಧ ಗಂಟೆ ಮಾತ್ರ ಅವರಿಗೆ ಸಮಯವನ್ನು ಕೊಡಲಾಗಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬರ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ದೃಶ್ಯಾವಳಿಗಳಿದು. ಜೈಲ್ಗೆ ಎಂಟ್ರಿ ಆಗ್ತಾ ಇರುವಂತದ್ದು ಸಾಮಾನ್ಯವಾಗಿ ಎಂಟ್ರಿ, ಇದು ಸಾಮಾನ್ಯ ಎಂಟ್ರಿ. ಇದುವರೆಗೆ ಅವರಿಗೆ ಸ್ಪೆಷಲ್, ಈಗ ಈ ಹಿಂದಿನ ಒಂದು ಕೆಲವೊಂದಿಷ್ಟು ಘಟನೆಗಳನ್ನ ನೋಡಿದ್ರೆ ಸ್ಪೆಷಲ್ ಎಂಟ್ರಿ ಇರ್ತಾ ಇತ್ತು. ಸ್ವಲ್ಪ ಅರ್ಧ ಗಂಟೆಗಿಂತ ಜಾಸ್ತಿ ಅವರಿಗೆ ಸಮಯವನ್ನ ಕೂಡ ನಿಗದಿ ಮಾಡಲಾಗ್ತಾ ಇತ್ತು. ಆದ್ರೆ ಇದು ಸಾಮಾನ್ಯ ಭೇಟಿಯಾಗಿರುವ ಹಿನ್ನೆಲೆಯಲ್ಲಿ ನಡೆದುಕೊಂಡು ಬರಬೇಕಾಗುತ್ತೆ, ನಡೆದುಕೊಂಡೇ ಹೋಗಬೇಕಾಗತ್ತೆ. ಸೊ ಅರ್ಧ ಗಂಟೆಯ ಒಂದು ಅವಧಿಯಲ್ಲಿ ಮುಂದಿನ ಒಂದು ಪ್ರಕ್ರಿಯೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡಿದ್ದಾರಾ ಅದರ ಬಗ್ಗೆನೂ ಕೂಡ ಡೀಟೇಲ್ಸ್ ಇಲ್ಲ. A2 ಆರೋಪಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ದರ್ಶನ್ ರನ್ನ
ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಮಾತುಕತೆ ಕೇವಲ ಅರ್ಧ ಗಂಟೆಯಲ್ಲಿ ತಮ್ಮ ಮಾತನ್ನ ಮುಗಿಸಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆಯ ಆರೋಪಿ ದರ್ಶನ್ ಇಂದು ಪತಿ ದರ್ಶನ್ ಭೇಟಿಯಾದಂತಹ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಮಾನ್ಯವಾಗಿ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ಭೇಟಿಯಾದಂತಹ ವಿಜಯಲಕ್ಷ್ಮಿ ಅವರು ಸಾಮಾನ್ಯ ಎಂಟ್ರಿಯಾಗಿದ್ದು ಕೇವಲ ಅರ್ಧ ಗಂಟೆ ಮಾತ್ರ ಅವಕಾಶ ಕೊಟ್ಟಿದ್ದವರಿಗೆ ಭೇಟಿಯಾಗಲು. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಅವರನ್ನ ಇಂದು ಪತಿ ದರ್ಶನ್ ಅವರನ್ನ ಪತ್ನಿಯವರು ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಸಾಮಾನ್ಯವಾಗಿ ಎಂಟ್ರಿ, ನಾರ್ಮಲ್ ಎಂಟ್ರಿ, ಇದು ಸ್ಪೆಷಲ್ ಎಂಟ್ರಿ ಅಲ್ಲ. ಅಂದ್ರೆ ಸಾಮಾನ್ಯ ಎಂಟ್ರಿ ಅಂತಂದ್ರೆ ಕೆಲವೊಂದಿಷ್ಟು ಟೈಮ್ ಅನ್ನ ನಿಗದಿಪಡಿಸಲಾಗಿರುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಾಮನ್ ಎಂಟ್ರೆನ್ಸ್ ಅಲ್ಲಿ ಭೇಟಿಯಾಗಿದ್ದಾರೆ. ಕೇವಲ ಅರ್ಧ ಗಂಟೆ ಮಾತ್ರ ಅವರಿಗೆ ಸಮಯವನ್ನು ಕೊಡಲಾಗಿದೆ. ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬರ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ದೃಶ್ಯಾವಳಿಗಳಿದು. ಜೈಲ್ಗೆ ಎಂಟ್ರಿ ಆಗ್ತಾ ಇರುವಂತದ್ದು ಸಾಮಾನ್ಯವಾಗಿ ಎಂಟ್ರಿ, ಇದು ಸಾಮಾನ್ಯ ಎಂಟ್ರಿ. ಇದುವರೆಗೆ ಅವರಿಗೆ ಸ್ಪೆಷಲ್, ಈಗ ಈ ಹಿಂದಿನ ಒಂದು ಕೆಲವೊಂದಿಷ್ಟು ಘಟನೆಗಳನ್ನ ನೋಡಿದ್ರೆ ಸ್ಪೆಷಲ್ ಎಂಟ್ರಿ ಇರ್ತಾ ಇತ್ತು. ಸ್ವಲ್ಪ ಅರ್ಧ ಗಂಟೆಗಿಂತ ಜಾಸ್ತಿ ಅವರಿಗೆ ಸಮಯವನ್ನ ಕೂಡ ನಿಗದಿ ಮಾಡಲಾಗ್ತಾ ಇತ್ತು. ಆದರೆ ಇದು ಸಾಮಾನ್ಯ ಭೇಟಿಯಾಗಿರುವ ಹಿನ್ನೆಲೆಯಲ್ಲಿ ನಡೆದುಕೊಂಡು ಬರಬೇಕಾಗತ್ತೆ, ನಡೆದುಕೊಂಡೇ ಹೋಗಬೇಕಾಗತ್ತೆ. ಸೊ ಅರ್ಧ ಗಂಟೆಯ ಒಂದು ಅವಧಿಯಲ್ಲಿ ಮುಂದಿನ ಒಂದು ಪ್ರಕ್ರಿಯೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡಿದ್ದಾರಾ ಅದರ ಬಗ್ಗೆನೂ ಕೂಡ ಡೀಟೇಲ್ಸ್ ಇಲ್ಲ. A2 ಆರೋಪಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ದರ್ಶನ್ರನ್ನ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಮಾತುಕತೆ ಕೇವಲ ಅರ್ಧ ಗಂಟೆಯಲ್ಲಿ ತಮ್ಮ ಮಾತನ್ನ ಮುಗಿಸಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆಯ ಆರೋಪಿ ದರ್ಶನ್ ಇಂದು ಪತಿ ದರ್ಶನ್ ಭೇಟಿಯಾದಂತಹ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಮಾನ್ಯವಾಗಿ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ಭೇಟಿಯಾದಂತಹ ವಿಜಯಲಕ್ಷ್ಮಿ ಅವರು ಸಾಮಾನ್ಯ ಎಂಟ್ರಿಯಾಗಿದ್ದು ಕೇವಲ ಅರ್ಧ ಗಂಟೆ ಮಾತ್ರ ಅವಕಾಶ ಕೊಟ್ಟಿದ್ದವರಿಗೆ ಭೇಟಿಯಾಗಲು. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಅವರನ್ನ ಇಂದು ಪತಿ ದರ್ಶನ್ ಅವರನ್ನ ಪತ್ನಿಯವರು ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಸಾಮಾನ್ಯವಾಗಿ ಎಂಟ್ರಿ, ನಾರ್ಮಲ್ ಎಂಟ್ರಿ, ಇದು ಸ್ಪೆಷಲ್ ಎಂಟ್ರಿ ಅಲ್ಲ. ಅಂದ್ರೆ ಸಾಮಾನ್ಯ ಎಂಟ್ರಿ ಅಂತಂದ್ರೆ ಕೆಲವೊಂದಿಷ್ಟು ಟೈಮ್ ಅನ್ನ ನಿಗದಿಪಡಿಸಲಾಗಿರುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಾಮನ್ ಎಂಟ್ರೆನ್ಸ್ ಅಲ್ಲಿ ಭೇಟಿಯಾಗಿದ್ದಾರೆ. ಕೇವಲ ಅರ್ಧ ಗಂಟೆ ಮಾತ್ರ ಅವರಿಗೆ ಸಮಯವನ್ನು ಕೊಡಲಾಗಿದೆ. ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬರ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ದೃಶ್ಯಾವಳಿಗಳಿದು. ಜೈಲ್ಗೆ ಎಂಟ್ರಿ ಆಗ್ತಾ ಇರುವಂತದ್ದು ಸಾಮಾನ್ಯವಾಗಿ ಎಂಟ್ರಿ, ಇದು ಸಾಮಾನ್ಯ ಎಂಟ್ರಿ. ಇದುವರೆಗೆ ಅವರಿಗೆ ಸ್ಪೆಷಲ್, ಈಗ ಈ ಹಿಂದಿನ ಒಂದು ಕೆಲವೊಂದಿಷ್ಟು ಘಟನೆಗಳನ್ನ ನೋಡಿದ್ರೆ ಸ್ಪೆಷಲ್ ಎಂಟ್ರಿ ಇರ್ತಾ ಇತ್ತು. ಸ್ವಲ್ಪ ಅರ್ಧ ಗಂಟೆಗಿಂತ ಜಾಸ್ತಿ ಅವರಿಗೆ ಸಮಯವನ್ನ ಕೂಡ ನಿಗದಿ ಮಾಡಲಾಗ್ತಾ ಇತ್ತು. ಆದರೆ ಇದು ಸಾಮಾನ್ಯ ಭೇಟಿಯಾಗಿರುವ ಹಿನ್ನೆಲೆಯಲ್ಲಿ ನಡೆದುಕೊಂಡು ಬರಬೇಕಾಗತ್ತೆ, ನಡೆದುಕೊಂಡೇ ಹೋಗಬೇಕಾಗತ್ತೆ. ಸೊ ಅರ್ಧ ಗಂಟೆಯ ಒಂದು ಅವಧಿಯಲ್ಲಿ ಮುಂದಿನ ಒಂದು ಪ್ರಕ್ರಿಯೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡಿದ್ದಾರಾ ಅದರ ಬಗ್ಗೆನೂ ಕೂಡ ಡೀಟೇಲ್ಸ್ ಇಲ್ಲ. A2 ಆರೋಪಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ದರ್ಶನ್ರನ್ನ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಮಾತುಕತೆ ಕೇವಲ ಅರ್ಧ ಗಂಟೆಯಲ್ಲಿ ತಮ್ಮ ಮಾತನ್ನ ಮುಗಿಸಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಆಗಿದ್ದಾರೆ.